ಎಲ್ಲ ಬ್ರಾಂಡೆಡ್ ಐಟಮ್ಗಳು 100 ರೂಪಾಯಿಗೆ ಮಾತ್ರ. ಅದ್ರ ಹಾಕೊಂಡ್ರೆ 2 ದಿನ, 3ನೇ ದಿನ ಡಸ್ಟ್ಬಿನ್ಗೆ ಹಾಕ್ಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಅಕ್ಟೋಬರ್ 2ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ನನ್ನ ಖಾತೆಯಲ್ಲಿ ನಾನು ಅಡ್ವೆಂಚರ್ ಶುರು ಮಾಡಿದ್ದು 2015ರ ಬೇಸಿಗೆ ರಜೆಯಲ್ಲಿ. ಆಗ ನನಗೆ ಯಾವುದೇ ಒಂದು ಮಾರ್ಗದರ್ಶನ ಇರಲಿಲ್ಲ, ಯಾವ ಕಾಡುಗಳಿಗೆ ಹೋಗೋದು, ಹೆಂಗ್ ಹೋಗೋದು, ಎಂತ ಮಾಡೋದು ಕಾಡುಗಳಲ್ಲಿ ಅಂತ. ಅದಾದ್ಮೇಲೆ PU ಅಲ್ಲಿ ನಮ್ಗೆ ಇವ್ರ ಪರಿಚಯ ಆದ್ರು, ಅಂದ್ರೆ ಇವ್ರ ಪುಸ್ತಕಗಳು, ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಪರಿಚಯ ಆಗಿತ್ತು. ಮತ್ತೆ ಅಲ್ಲಿಂದ ಇಲ್ಲಿ ತನಕ ನಾನ್ ಸ್ಟಾಪ್ ಅಡ್ವೆಂಚರ್ಗಳು, ಕಾಡುಗಳು, ಮೇಡುಗಳು, ಬೆಟ್ಟಗಳು, ಗುಡ್ಡಗಳು ಅನ್ಕೊಂಡು ಸಿಗ್ತಾ ಇರೋದು. ಅವರ ಒಂದು ಬುಕ್ಗಳು ನನ್ನ ಒಂದು ಅಡ್ವೆಂಚರ್ಗೆ ಮಾರ್ಗದರ್ಶನವಾಗಿ ತೆರೆದುಕೊಂಡು. ತೇಜಸ್ವಿ ಅವ್ರ ಬಗ್ಗೆ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಯಸದೆ ಇವತ್ತು ಒಂದು ರಜಾ ಸಿಕ್ತು. ಬಯಸದೆ ಬಂದ ಭಾಗ್ಯ ಅಂತ ಏನಂತ ಕರಿತೀವಿ, ಹಂಗೆ ಇವತ್ತು ಕೇಳ್ದೇನೆ ಒಂದು ರಜಾ ಸಿಕ್ತು. ಸೊ ಆದ್ರಿಂದ ಒಂದು ಅಡ್ವೆಂಚರ್ ಮಾಡೋಣ ಅಂತ ಹೊಂಟೆ. ಯಾವ ಕಡೆ ಹೋಗ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ. ಸೊ ಆದ್ರಿಂದ ಸ್ವಲ್ಪ ಯೋಚನೆ ಮಾಡಿದ್ದಕ್ಕೆ ಟೆಂಕ್ನಿಕೋಟೆ ಕಡೆ ಒಂದು ಅಡ್ವೆಂಚರ್ ಇದೆ, ಒಂದು ಟ್ರೆಕ್ಕಿಂಗ್ ಅಡ್ವೆಂಚರು. ತುಂಬಾ ಚೆನ್ನಾಗಿದೆ. 6ರಿಂದ 7 ಕಿಲೋಮೀಟರ್ ಕಾಡಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಬೆಂಗಳೂರು ಕಡೆ ಬೆಸ್ಟ್ ಟ್ರೆಕ್ಕಿಂಗ್ ಅಂದ್ರೆ ಅದು ಮೇಲಗಿರಿ ಅಯ್ಯಪ್ಪ ಸ್ವಾಮಿ ಟ್ರೆಕ್ಕಿಂಗು. ನಿಮ್ಗೆ ನೀವು ಯಾವತ್ತೂ ಕೇಳೇ ಇರೋದಿಲ್ಲ. ಸೊ ಈ ಒಂದು ಟ್ರೆಕ್ಕಿಂಗ್ ಹೋಗೋಣ ಅಂತ ಅನ್ಕೊಂಡೆ. ಅಲ್ಲಿ ಏನಂದ್ರೆ ಆ ಟ್ರೆಕ್ಕಲ್ಲಿ ಕಾಡಾನೆಗಳಿದೆ. ಸೊ ಆದ್ರಿಂದ ಅಲ್ಲಿ ಒಬ್ರು ಲೋಕಲ್ ಕರ್ಕೊಂಡು ಟ್ರೆಕ್ಕಿಂಗ್ ಹೋಗ್ಬೇಕು. ಹೆಂಗೋ ಸ್ವಲ್ಪ ಹುಡುಕಿ ಒಂದು ಅರ್ಧ ತಾಸು ಅವ್ರ ನಂಬರ್ ಸಿಕ್ತು. ಅವ್ರಿಗೆ ಫೋನ್ ಹಚ್ಚಿದ್ದಕ್ಕೆ ಗುಂಪಲ್ಲಿದ್ರೆ ಒಂದು 4ರಿಂದ 3 ಜನ, ಅಟ್ಲೀಸ್ಟ್ 3ರಿಂದ 4 ಜನ ಇದ್ರೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂದ್ರು. ನಾನು ಎಲ್ಗೂರು ಸೋಲೋ ಟ್ರಾವೆಲರ್. ಬಂದ್ರೆ ರಾಹುಲ ಇಲ್ಲ ರೆಡ್ಡಿ ಬರ್ತಾನೆ. ರಾಹುಲ ಜೀವನದ ಜೊತೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟವನೆ. ರೆಡ್ಡಿ ಒಂದು 2-3 ತಿಂಗಳಿನ ಕಮಿಟ್ಮೆಂಟ್ಸ್ ಇದಾವೆ, ಸೊ ಬರೋಕ್ಕಾಗಲ್ಲ. ಆದ್ರಿಂದ ಇನ್ನೇನ್ ಮಾಡೋದು, ಬೇರೆ ಆಪ್ಷನ್ ಇರಲಿಲ್ಲ. ಈ ದಿನ ಹೆಂಗಾದ್ರೂ ಯೂಸ್ ಮಾಡ್ಕೊಬೇಕು ಅಡ್ವೆಂಚರ್ಗೆ ಅಂದ್ಬಿಟ್ಟು ನಮ್ಮ ಬೆಂಗಳೂರು ಸಿಟಿ ಕಡೆಗೆ ಸೈಕ್ಲಿಂಗ್. ಯಾಕೆ ಅಂದ್ರೆ ಆಗ್ಲೇ ಏನ್ ಹೇಳಿದೆ, ತೇಜಸ್ವಿ ಅವರ ಪುಸ್ತಕಗಳು ನನಗೆ ಒಂದು ಮಾರ್ಗದರ್ಶನವಾಯಿತು ಅಡ್ವೆಂಚರ್ಸ್ಗೆ ಅಂದ್ಬಿಟ್ಟು. ಅವರ ಒಂದು ಪುಸ್ತಕಗಳನ್ನ ಓದಿ ಸುಮಾರು 3-4 ವರ್ಷ ಆಯ್ತು. ಕರ್ವಾಲ ಆಯ್ತು, ಜುಗಾರಿ ಕ್ರಾಸ್ ಆಯ್ತು, ಇನ್ನೊಂದು 2 ಬುಕ್ಸ್ ಇದಾವೆ. ಸೊ ಇವತ್ತು ತೇಜಸ್ವಿ ಅವರ ಪುಸ್ತಕಗಳನ್ನ ತಗೋಬೇಕಂತ ಮತ್ತೆ ಅವೆನ್ಯೂ ರೋಡ್ಗೆ ಹೋಗ್ತಿರೋದು. ಅವೆನ್ಯೂ ರೋಡ್ ಹೋಗಿ ಸುಮಾರು ಲಾಕ್ಡೌನ್ ಟೈಮಲ್ಲಿ ಹೋಗಿದ್ದು UPSCಗೆ ಬುಕ್ಗಳು ತಗೊಳಕ್ಕೆ. 2019 ಕೊನೆ 20, ಅದೇ ಜನವರಿ ಟೈಮಲ್ಲಿ, ಲಾಕ್ಡೌನ್ 1 ತಿಂಗಳು ಮುಂಚೆ. UPSC ಬುಕ್ಸ್ ತಗೊಂಡಾದ್ಮೇಲೆ ಓದಿದ್ದೆಲ್ಲ UPSC ಅಲ್ವಾ. ಅದನಂತರ 2022-23ರಲ್ಲಿ ಒಂದಷ್ಟು ಇಂಗ್ಲಿಷ್ ನೋವೆಲ್ಗಳನ್ನ ಓದಿದ್ದು. ಈ ಅಗತಾ ಕ್ರಿಸ್ಟೆ ಅಥವಾ ಏನು ಅವ್ರ ಹೆಸರು ಹೇಳಕ್ ಬರಲ್ಲ, ಅಗತಾ ಕ್ರಿಸ್ಟೆ ಏನೋ ಇದೆ, ಅವರೊಂದು ಸ್ಪೈ ನೋವೆಲ್ಸ್, ಹರ್ಕ್ಯೂಲ್ ಪೈರಟ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಪುಸ್ತಕಗಳನ್ನ ಓದಿ ಸ್ವಲ್ಪ ಬೋರ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಈಗ ಅಡ್ವೆಂಚರ್ ಪುಸ್ತಕಗಳನ್ನ ಓದ್ಬೇಕಂತ ಇಂಟ್ರೆಸ್ಟ್ ಬಂದಿರೋದ್ರಿಂದ ನಮ್ಮ ತೇಜಸ್ವಿ ಅವರ ಬುಕ್ಸ್ ಅನ್ನ ತಗೊಬೇಕು ಗುರು. ಆಗ್ಲೇ ಹೇಳ್ದಾಗೆ ತಲೆಯಲ್ಲಿ ಒಂದು 3-4 ಬುಕ್ಗಳು ಇದೆ. ಒಂದು ಫಸ್ಟ್ ಒಂದು ಚಿದಂಬರ ರಹಸ್ಯ ನೋಡ್ಬೇಕು, ಯಾವ್ದು ತಗೋಬೇಕಂತ ಐಡಿಯಾ ಇಲ್ಲ. ಚಿದಂಬರ ರಹಸ್ಯ, ಅಣ್ಣನ ನೆನಪು, ಒಂದಷ್ಟು ಬುಕ್ಸ್ ಇದಾವೆ, ತುಂಬಾ ಚೆನ್ನಾಗಿದೆ. ಅಣ್ಣನ ನೆನಪು ಅದೊಂಥರ ಬಯೋಗ್ರಫಿ ಆಗಿರೋದ್ರಿಂದ, ಆಟೋಬಯೋಗ್ರಫಿ ಆಗಿರೋದ್ರಿಂದ ಮೇ ಬಿ ಅದನ್ನ ತಗೊಳಲ್ಲ. ಚಿದಂಬರ ರಹಸ್ಯ, ವಿಸ್ಮಯ ಪ್ರಪಂಚನೋ ಯಾವುದೋ ಒಂದು 3-4 ಇದಾವೆ ಗುರು. ಈ ಅಮೆಝಾನ್ ಅಲ್ಲಿ ಸೇಲ್ಸ್ ಬಿಟ್ಟಿದ್ದಾರೆ 16 ಬುಕ್ಗಳು 1600 ರೂಪಾಯಿ ವರ್ತು. ಬಟ್ ಆದ್ರೆ ಅದರಲ್ಲಿ ಒಂದು 3-4 ಬುಕ್ಸು ಇಷ್ಟ ಆಗದೆ ಇರೋದು ಇದಾವೆ. ಸೊ ಆದ್ರಿಂದ ಡೈರೆಕ್ಟಾಗಿ ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟು ಬೈ ಮಾಡೋಣ ಅಂತ ಹೋಯ್ತಿರೋದು. ಇದಕ್ಕೆ ಲೇಟ್ ಆಗಿತ್ತು. ಯೂಶಲಿ ಸೈಕ್ಲಿಂಗ್ ಅಂದರೆ 6 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ. ಇವತ್ತು ಯಾವ ಅಡ್ವೆಂಚರ್ ಮಾಡೋಣ, ಯಾವ ಬುಕ್ಗಳು ತಗೋಣ ಅನ್ಕೊಂಡು 1 ತಾಸು ಮನೆಯಲ್ಲೇ ಕಳೆದ್ಬಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಏನಂತೀರಾ, 3 ವರ್ಷಗಳ ನಂತರ ನಮ್ಮ ದೈವ ದರ್ಶನ ಮಾಡ್ತಿದ್ದೇವೆ. ಕಾಂತಾರ ಚಾಪ್ಟರ್ 1 ರಿಲೀಸ್ಗೆ ಸಜ್ಜಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಗುರುವಾರ ಬೆಳಗ್ಗೆ 6:30ಗೆ ಹೋಗಿ ಸಿನಿಮಾ ಹಾಲಲ್ಲಿ ಕಿರ್ಚಾಡ್ಕೊಂಡು ಓ ಬೆಳಕು ಅನ್ಕೊಂಡು ಮತ್ತೆ ಆ ಒಂದು ಕಾಂತಾರ ವೈಬ್ಸ್ನ ವಾಪಸ್ ತರ್ತೀನಿ. ನನ್ನ ಅಡ್ವೆಂಚರ್ ಜೊತೆನೂ ಆ್ಯಡ್ ಮಾಡ್ತೀನಿ, ಕಾಡುಗಳಿಗೆ ಹೋಗ್ತೀನಿ. ಬ್ಯಾಕ್ ಟು ದ ಫಸ್ಟ್. ಸೌಂದರ್ಯ ವಿಪರೀತ ಎದುರುಗಾಳಿ ಗುರು. ಇವತ್ತು ಹೆಡ್ವಿಂಡ್ಸು ವಿಪರೀತ ಕೆಳ್ತೋ ಇದು ಹಾಕೊಂಡು. ಎಕ್ಸಾಕ್ಟ್ಲಿ 9 ಗಂಟೆ. ಲೊಕೇಶನ್ ಹೊಸ ರೋಡು. ಇಲ್ಲಿಂದ ಅವೆನ್ಯೂ ರೋಡ್ ಒಂದು 15ರಿಂದ 20 ಕಿಲೋಮೀಟರ್ ಇರ್ಬೋದು. 10 ಗಂಟೆಗೆಲ್ಲ ಅವೆನ್ಯೂ ರೋಡು. ಸಿಟಿ ಕಡೆ ಸೈಕ್ಲಿಂಗ್ ಬಂದರೆ ಇದೇ ತೊಂದರೆ, ಶಬ್ದ ಜಾಸ್ತಿ, ವ್ಲಾಗಿಂಗ್ ಮಾಡೋಕ್ಕಾಗಲ್ಲ.
ಅಲ್ಲಲ್ಲಿ ನಿಲ್ಸ್ ಮಾಡ್ಬೇಕಷ್ಟೇ. ನಿಲ್ಸ್ ಮಾಡಿದ್ರು ಶಬ್ದ ಜಾಸ್ತಿ ಇರುತ್ತೆ. ಹೆಂಗೋ ಮ್ಯಾನೇಜ್ ಮಾಡೋಣ. ಸಿಟಿಗೆ ಎಂಟ್ರಿ ಕೊಟ್ಟಾಯ್ತು, ಸಿಗ್ದಾಕೋದೆ ಇನ್ನ. ಭಾನುವಾರ ಸಿಟಿಗೆ ಸೈಕ್ಲಿಂಗ್ ಬಂದ್ರೆ ಇದೇ ಗುರು ಅಡ್ವಾಂಟೇಜು. ಟ್ರಾಫಿಕ್ ಇರಲ್ಲ, ಒಂದು ಪೊಲ್ಯೂಷನ್ ಕಡಿಮೆ, ಎರಡು ನೆಮ್ಮದಿ ಇರುತ್ತೆ ಸೈಕ್ಲಿಂಗ್ ಅಲ್ಲಿ, ಮೂರು ಒಟ್ಟಿನಲ್ಲಿ ಮಧ್ಯಾಹ್ನದೊಳಗೆ ಸಿಟಿ ಕ್ರಾಸ್ ಮಾಡಬೇಕು. ಮಳೆ ಪಕ್ಕ ಸ್ಟಾರ್ಟ್ ಆಗುತ್ತೆ. ಅವೆನ್ಯೂ ರೋಡ್ ರೀಚ್ ಆಗೋದಕ್ಕೆ ಒಂದು 10:15 ಆಗುತ್ತೆ. ಇನ್ನು ಬುಕ್ ತಗೊಂಡಷ್ಟೊಳಗೆ ಒಂದು 11 ಗಂಟೆ, 1 ಗಂಟೆಗೆ ಸಿಟಿ ಕ್ರಾಸ್ ಮಾಡ್ತೀನಿ ಎಕ್ಸಾಕ್ಟ್ಲಿ. KR ಮಾರ್ಕೆಟ್, ಲಾಲ್ಬಾಗ್, JP ನಗರ್, ಜಯನಗರ, ಡೈರಿ ಸರ್ಕಲ್. ಲೊಕೇಶನ್ ಲಾಲ್ಬಾಗು. ನಮ್ಮ ರಾಹುಲ್ ಕಾಲ್ ಮಾಡಿದ್ದ, ಬಾಗೂರು ದಸರಾಗೆ ಅಂದ್ಬಿಟ್ಟು. ರಾಹುಲ್ ಬೇಸಿಕಲಿ ದಾಂಡೇಳಿಯಿಂದ. ಅವರು ದಸರಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಗುರು. ಮುಂಚೆ ಅಡ್ವೆಂಚರ್ಸ್ ಅಂದ್ರೆ ನಾನು ರಾಹುಲ್ ಕಾಂಬಿನೇಷನ್ ಅದ್ಭುತವಾಗಿರ್ತಿತ್ತು. ಆಗ್ಲೇ ಹೇಳಿದಾಗ ಒಂದು ಸ್ವಲ್ಪ ಲೈಫ್ ಜೊತೆ ಬ್ಯುಸಿ ಆಗ್ಬಿಟ್ಟವನೆ. ನೋಡೋಣ, ಟೈಮ್ ಇದ್ರೆ ಬುಕ್ಸ್ ತಗೊಂಡು ರಾಹುಲ್ ನಂಗೆ ಮೀಟ್ ಮಾಡ್ಕೊಂಡು ಯಶವಂತಪುರದಲ್ಲಿ ಬರುವ. ನಮ್ಮ ರಾಹುಲಿನ ಕಂಪ್ನಿ ಇರೋದು ದಾಸರಳ್ಳಿಲಿ. ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ, ಮೆಜೆಸ್ಟಿಕ್ಕಿಂದ 20 ಕಿಲೋಮೀಟರ್ ಅಂದ್ರೆ ದಾಸರಳ್ಳಿ ಕಡೆಗೆ. ಆದ್ರಿಂದ ರಾಹುಲ ಸಿಗೋಣ ಯಾವತ್ತಾದ್ರೆ. ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು 100 ರೂಪಾಯಿಗೆ ಮಾತ್ರ. ಅದ್ರ ಹಾಕೊಂಡ್ರೆ 2 ದಿನ, 3ನೇ ದಿನ ಡಸ್ಟ್ಬಿನ್ಗೆ ಹಾಕ್ಬೇಕು. ಏನ್ ಗುರು, ನಮ್ಮ ಕನ್ನಡ ನೋವೆಲ್ಸೇ ಸಿಗ್ತಿಲ್ಲ. ತೇಜಸ್ವಿ ಅವ್ರ ಬುಕ್ಸು, ಚಿದಂಬರ ರಹಸ್ಯ ಬಿಟ್ರೆ ಯಾವುದೂ ಸಿಗ್ತಿಲ್ಲ. ತೇಜಸ್ವಿ ಅವ್ರ ನೋವೆಲ್ಸ್ ಇದೆಯಾ? ತೇಜಸ್ವಿ ಇದೆಯಾ? ಪೂರ್ಣಚಂದ್ರ ತೇಜಸ್ವಿ ಅವ್ರ ನೋವೆಲ್ಸ್ ಇದೆಯಾ? ಚಿದಂಬರ ರಹಸ್ಯ ಮತ್ತು ಇನ್ನು 4-5 ಬೇಕು. ಎಲ್ಲ ಫಸ್ಟ್ ಇದಾವ ಅಥವಾ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಇದಾವ? ಹೊಸವ ಸೆಕೆಂಡ್ ಹ್ಯಾಂಡ್ ಇದ್ದಾವ. ಎಷ್ಟಣ್ಣ ಇದು ಚಿದಂಬರ ರಹಸ್ಯ? ಜಾಸ್ತಿ ಬುಕ್ಸ್ ತಗೊಬೇಕು ನಾನು, ಕಡಿಮೆ ಏನಾದರೂ ಮಾಡ್ಕೊತೀರಾ? ಜುಗಾರಿ ಕ್ರಾಸ್ ಇದೆ, ಚಿದಂಬರ ರಹಸ್ಯ ಎತ್ಕೊಂಡಾಯ್ತು. ಇವಿಲ್ವಾ ಅಡ್ವೆಂಚರ್ ಬುಕ್ಸು? ಅವ್ರು ಒಂದು 4-5 ಬರೆದಿದ್ದಾರೆ. ಇಷ್ಟನೇ ಇರೋದು ನಿಮ್ಮ ಹತ್ರ? ವಾಲ್ಯೂಮ್ಸೇ ಒಂದು 4-5 ವಾಲ್ಯೂಮ್ಸ್ ಇಟ್ಟಿದ್ದಾರೆ ಅವರು. ಬಿಲ್ಲ ಕೇಳೋಣ. 1200 ರೂಪಾಯಿಗೆ ಶಾಪಿಂಗ್ ಆಯ್ತು ಗುರು. 1280 ಹೇಳಿದ್ರು, 80 ರೂಪಾಯಿ 50 ರೂಪಾಯಿ ಕಮ್ಮಿ ಮಾಡ್ಕೊಂಡು ಕೊಟ್ಟರು. ಒಟ್ಟಾರೆ 8 ಬುಕ್ಕು. ಮಹಾಪಲಾಯನ ಮತ್ತು ಮಾಯಾಲೋಕ ಮತ್ತು ಚಿರತೆದೊಂದು 2-3 ಬುಕ್ಕು ಮತ್ತು ಇದು ಚಿದಂಬರ ರಹಸ್ಯ ಎಲ್ಲ ನನಗೆ ಬೇಕಾಗಿರೋ ಬುಕ್ಗಳೇ. ಮನೇಲಿ ಆಲ್ರೆಡಿ 1-2 ಇದ್ದಾವೆ. ಜುಗಾರಿ ಕ್ರಾಸ್ ಬಂದಿದ್ದ ಕೆಲಸ ಮುಗಿದ್ ಗುರು ಇವತ್ತು. ಎಷ್ಟು ಖಾಲಿ ಅನಿಸಿದೆಯಲ್ಲ ಬೆಂಗಳೂರು ನೋಡಿ. ಬಿಟ್ಟಿದ ತಕ್ಷಣ ಹೆಂಗೋಯ್ತಾರ. ಶಾಂತಿ ನಗರ.
90% ಸೈಕ್ಲಿಂಗ್ ಮುಕ್ತಾಯ. ಇವತ್ತಿನ ಬಂದ ಕಾರ್ಯ ಮುಕ್ತಾಯ. ಈ ವಾತಾವರಣ ಒಂಥರ ಇಂಗ್ಲಿಷ್ ವಾತಾವರಣ. ಬೆಳಗ್ಗೆ ಬಿಸಿಲು ಮೋಡ, ಮಧ್ಯಾಹ್ನ ಒಂದು ಕಡೆ ಮಳೆ, ಇನ್ನೊಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಕಾಮನ್ ಬಿಲ್ಲು. ಅದಕ್ಕೆ ಇದನ್ನ ಇಂಗ್ಲಿಷ್ ವಾತಾವರಣ ಅಥವಾ ಇಂಗ್ಲಿಷ್ ವೆದರ್ ಅಂತ ಕರಿತೀವಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಇವತ್ತಿನ ಒಂದು ಅಡ್ವೆಂಚರ್ನ ಮುಗಿಸ್ತಾ ಮಂಗಳ ಹಾಡ್ತಾ ಅಕ್ಟೋಬರ್ 2ನೇ ತಾರೀಕು ನಮ್ಮ ಕಾಂತಾರ ರಿಲೀಸ್ ಆಗ್ತಿದೆ ಮಾರ್ರೆ. ತಪ್ಪದೆ ಮಿಸ್ ಮಾಡ್ದೆ ನೋಡಿ ಬಿಗ್ ಸ್ಕ್ರೀನ್ಗಳಲ್ಲಿ ನಮ್ಮ ಒಂದು ಕನ್ನಡ ಭಾಷೆಯನ್ನು, ಕನ್ನಡದ ಒಂದು ಕೀರ್ತಿಯನ್ನು ಇಡೀ ಭಾರತಕ್ಕೆ ಅಲ್ಲ ಪ್ರಪಂಚಕ್ಕೆ ಸಾರೋಣ. ನೋಡಿದ್ರೆ ಅಡಬ್ಬೆ.